ವಿಶ್ವ ಕಿಡ್ನಿ ದಿನಾಚರಣೆಯ ಪ್ರಯುಕ್ತ ಹಾಸನದ ಪ್ರತಿಷ್ಠಿತ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಮೂತ್ರಪಿಂಡ ದಾನ ಮಾಡಿ ಜೀವ ಉಳಿಸಿದ ಜೀವಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನೆರವೇರಿಸಿ ಸಾರ್ಥಕತೆ ಮೆರೆಯಿತು. ಡಾಕ್ಟರ್ ಪವನ್ ಎಂ, ಚೀಫ್ ನೆಫ್ರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಇವರ ನೇತೃತ್ವದಲ್ಲಿ ನಡೆದ ಈ ವರ್ಲ್ಡ್ ಕಿಡ್ನಿ ಡೇ ಪ್ರಯುಕ್ತ ಕಿಡ್ನಿ ದಾನ ಮಾಡಿ ಜೀವ ಉಳಿಸಿದ ಜೀವಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೆರವೇರಿಸಿದ್ದು ಹಲವು ದಾನಿ ಆಕಾಂಕ್ಷಿಗಳಿಗೂ ಒಂದು ಮಾದರಿಯಾಯಿತು ಮತ್ತು ಮೂತ್ರಪಿಂಡದ ಬಗ್ಗೆ ಹೇಗೆ ಜಾಗರೂಕರಾಗಿರಬೇಕೆಂದು ತಿಳಿಸಿದರು. ಮಕ್ಕಳಲ್ಲಿ ಎಸ್ಪೆಷಲಿ ಅಥವಾ ದೊಡ್ಡವರಲ್ಲಿ ಈ ಗಂಟಲು ಇನ್ಫೆಕ್ಷನ್ ಇಂದನೂ ಕೂಡ ಮೂತ್ರಕ್ಕೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇದೆ. ಕೆಲವೊಂದು ಇನ್ಫೆಕ್ಷನ್ಸ್ ಇರುತ್ತೆ, ಅದು ಎಸ್ಪೆಷಲಿ ನೆಫ್ರೈಟಿಕ್ ಸಿಂಡ್ರೋಮು, ನೆಫ್ರೋಟಿಕ್ ಸಿಂಡ್ರೋಮ್ ತೊಂದರೆಗಳಿದೆ. ನಾನು PHC ಕೆಲಸ ಮಾಡಬೇಕಾದ್ರೆ ಮುಂಚೆ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡೋಕ್ಕೆ ಒಂದು ಮಗು ಬಂತು, ಅದು ಫಿಟ್ಸ್ ಅಂತೇಳಿ ಬಂದಿರ್ತಕ್ಕಂಥದ್ದು. ಮಗುಗೆ ಫಿಟ್ಸ್ ಬಂದಿದೆ. ಆಮೇಲೆ ಅದು BP ಎಲ್ಲ ಚೆಕ್ ಮಾಡಿದ್ರೆ BP ಜಾಸ್ತಿ ಇದೆ ಮಗುದು. ಮಕ್ಕಳು BP ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಈ ಒಂದು ಕಿಡ್ನಿ ಎಫೆಕ್ಟ್ ಆದಾಗ ಆಗುತ್ತೆ. ಆ ಥರ ಒಂದು ತೊಂದರೆ ಇದೆ ಅಂತೇಳಿ ಕಂಡುಬಿಟ್ಟು ಅವಾಗ ಅಲ್ಲಿಂದ ಬೇರೆ ಕಡೆಗೆ ನಾವು ರೆಫರ್ ಮಾಡಿರ್ತಕ್ಕಂಥದ್ದು. ನೋಡಿ, ಚಿಕ್ಕ ಮಕ್ಕಳಿಗೂ ಕೂಡ BP ಜಾಸ್ತಿ ಆಗುತ್ತೆ. ಯಾಕೆ? ಒಂದು ಕಿಡ್ನಿ ತೊಂದರೆ ಆದಾಗ. ಇದು ಒಂದು ಕಾರಣ. ದೊಡ್ಡವರಲ್ಲಿ ಜಾಸ್ತಿ ಈ ಒಂದು ಮೂತ್ರಪಿಂಡ ಹಾಳಾಗ್ತಕ್ಕಂಥದ್ದು ಈ ಶುಗರ್ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ, ಡಯಾಬಿಟೀಸ್, ಸಕ್ಕರೆ ಕಾಯಿಲೆ ಇರುತ್ತಲ್ಲ, ಯಾರು ಕ್ಲೀನಾಗಿ ಮೇಂಟೈನ್ ಮಾಡಲ್ಲೋ ಆವಾಗ ಎಂಡ್ ಆರ್ಗನ್ಸ್ ಅಂತ ಹೇಳಿ ಹೇಳ್ತೀವಿ. ಒಂದು ಇದು ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಕಣ್ಣು ಇರ್ಬೋದು, ಇವೆಲ್ಲ ಅಫೆಕ್ಟ್ ಆಗುತ್ತೆ. ಅದರಲ್ಲಿ ಕಿಡ್ನಿ ಕೂಡ ಒಂದು. ಹಾಗೆ ನಮಗೆ ಬೇರೆ ಯಾವತ್ತೇ ಆಯಿತು ಕಿಡ್ನಿ ತೊಂದರೆ ಆಗಿದೆ ಇಲ್ಲ ಅಂತ ನೋಡಲಿಕ್ಕೆ ಕೆಲವೊಂದು ರಕ್ತ ಪರೀಕ್ಷೆಯಲ್ಲಿ ನೋಡ್ತೀವಿ. ಬ್ಲಡ್ ಯೂರಿಯಾ ಮತ್ತು ಕ್ರಿಯೇಟಿನಿನ್ ಅಂತೇಳಿ ಮಾಡ್ತೀವಿ. ಬೇಸಿಕ್ ಇದು. ಅದೇನಾದರೂ ಏರುಪೇರಾಗಿದೆ, ರೇಂಜಲ್ಲಿಲ್ಲ ಅಂದರೆ ಕಿಡ್ನಿ ತೊಂದರೆ ಆಗಿದೆ ಅಂತೇಳಿ ಅರ್ಥ. ಯಾವಾಗಲೂ ಇವ್ಯಾಲ್ಯೂಯೇಟ್ ಮಾಡಬೇಕಂತ ಹೇಳ್ತಾರಲ್ಲ ಎಲ್ಲರೂ, ಒಂದೊಂದು ಸರಿ ಸ್ಕ್ಯಾನ್ ಮಾಡಿಸ್ಕೊಂಬಿಡೋಣ ಅಂಥೇಳಿ. ಕಿಡ್ನಿ ಸ್ಕ್ಯಾನ್ ಅಂದರೆ ಒಂದು ಇದು ರಕ್ತದಲ್ಲಿ ಅದರ ಫಂಕ್ಷನಿಂಗ್, ಇನ್ನೊಂದು ಕಿಡ್ನಿಯಲ್ಲಿ ಕೆಲವೊಂದು ಸರಿ ಕಲ್ಲುಗಳಿರ್ತಕ್ಕಂಥದ್ದು, ಅದು ಬೇರೆ. ಕಿಡ್ನಿಯಲ್ಲಿ ಅಥವಾ ಅದು ಹೋಗ್ತಕ್ಕಂಥ ಏನು ಯೂರಿನ್ ಪ್ರೊಡಕ್ಷನ್ ಆಗಿರ್ತಕ್ಕಂಥ ಒಂದು ನಾಳದಲ್ಲಿ ಅಲ್ಲೆಲ್ಲರೂ ಒಂದು ಕಿಡ್ನಿ ಇದು ಅಬ್ಸ್ಟ್ರಕ್ಟ್ ಆಯಿತು ಅಂದರೆ ಕಿಡ್ನಿ ದೊಡ್ಡದಾಗುತ್ತೆ. ಹೈಡ್ರೋನೆಫ್ರೋಸಿಸ್ ಅಂತೇಳಿ ಹೇಳ್ತೀವಿ. ಸೊ ಅದಕ್ಕೆ ಮತ್ತೆ ಆ ಕಲ್ಲನ್ನು ತೆಗಿಲಿಕ್ಕೆ ಬೇರೆ ಚಿಕಿತ್ಸೆ ಬೇಕಾಗುತ್ತೆ. ಹೀಗೆ ಹಲವಾರು ಕಾರಣಗಳಿಂದ BP ಇದ್ದವ್ರಿಗೂ ಕೂಡ ಒಂದು ಕಿಡ್ನಿ ಎಫೆಕ್ಟ್ ಆಗುತ್ತೆ. ಆಮೇಲೆ ರಕ್ತದಲ್ಲಿ ಸೆಪ್ಸಿಸ್ ಅಂತ ಹೇಳ್ತೀವಿ, ಯಾವುದೇ ಒಂದು ಎಲ್ಲ ಅಂಗಕ್ಕೂ ಕೂಡ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ಒಂದು ಕಿಡ್ನಿ ವೈಫಲ್ಯವಾದಾಗ ಒಂದು ಕಿಡ್ನಿ ಕೆಲಸ ಮಾಡ್ತಕ್ಕಂಥದ್ದು ಇವಾಗ ಮುಂಚೆ ಇರಲಿಲ್ಲ, ಇವಾಗ ಬಂದಿರತಕ್ಕಂಥದ್ದು ಡಯಾಲಿಸಿಸ್. ಅದನ್ನು ಏನು ನಾನು ಹೇಳಿದೆ, ಬ್ಲಡ್ ಪ್ಯೂರಿಫೈ ಮಾಡ್ತಕ್ಕಂಥದ್ದು. ಆ ಒಂದು ಡಯಾಲಿಸಿಸ್ ಅಂದರೆ ಈಗ ಸಹ್ಯಾದ್ರಿ ಹಾಸ್ಪಿಟ್ಲಲ್ಲಿ ಪ್ರೈವೇಟ್ ಸೆಕ್ಟ್ರಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಅಂದರೆ ಸಹ್ಯಾದ್ರಿ ಹಾಸ್ಪಿಟ್ಲ್ ಅಂತ ಹೇಳಿದ್ರು. ಅದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಡಾಕ್ಟ್ರುಗಳು ಕೂಡ ಇಲ್ಲಿ ಇದ್ಕೊಂಡು ಇವತ್ತು ಮಾಡ್ತಾಯಿದ್ದಾರೆ. ಆ ಡಯಾಲಿಸಿಸ್ ಮಾಡಿಸ್ತಕ್ಕಂಥದ್ದು ಕೂಡ ಅಷ್ಟೊಂದು ಈಸಿ ಇಲ್ಲ. ಅದು ಒಂದು ಸರಿಗೆ ಡಯಾಲಿಸಿಸ್ಗೆ ಹೋದರೆ ಒಂದು 5 ಗಂಟೆ ಬೆಡ್ ಮೇಲೆ ಇರಬೇಕು, ಕೌಚ್ ಮೇಲೆ ಇರಬೇಕು. ಸೊ ಅದು ಒಂದು 2-3 ದಿನಕ್ಕೆ ಒಂದು ಸರಿ ಮಾಡಿಸ್ಬೇಕು. ಒಂದು ಸರಿ ಕಿಡ್ನಿ ಏನಾದರೂ ಫೇಲ್ ಆಯಿತು ಅಂದರೆ ದಿನನಿತ್ಯ ತೊಂದರೆ ಇರುತ್ತೆ. ಕಿಡ್ನಿನೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಒಂದು ಸರಿ ಡಯಾಲಿಸಿಸ್ ಮಾಡಿಸ್ಲಿಕ್ಕೆ ಬಂದಾಗ ಒಂದು 5 ಗಂಟೆ ಆ ಒಂದು ಕೌಚಲ್ಲೇ ಇರಬೇಕು, ಅದು ಹಾಸ್ಪಿಟ್ಲಲ್ಲಿ ಇರಬೇಕು. ಮಾಡಿಸ್ಲಿಲ್ಲ ಅಂದರೆ ಮತ್ತೆ ಇಂಪ್ಯೂರಿಟಿ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಖ ಬಾವು ಬರುತ್ತೆ, ಕಾಲು ಬಾವು ಬರುತ್ತೆ, ಮತ್ತು ಹೊಟ್ಟೆ ಬಾವು ಬರುತ್ತೆ. ಇವೆಲ್ಲ ನಮಗೆ ಚಿಹ್ನೆಗಳು ಗೊತ್ತಾಗ್ತಕ್ಕಂಥದ್ದು. BP ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಆಮೇಲೆ ನಾವು ತೀರಾ ಅದಕ್ಕೆ ಟ್ರೀಟ್ಮೆಂಟೇ ತೊಗೊಳ್ಳಿಲ್ಲ ಅಂದರೆ ನಮಗದು ಮೆಟಲ್ಗೆ ಇರುತ್ತೆ. ಯೂರಿನಿಕ್ ಎನ್ಕೆಫ್ಲೋಪತಿ ಅಂತ ಹೇಳ್ತೀವಿ. ನಾವೆಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ ಏನೂ ಗೊತ್ತಾಗಲ್ಲ. ಆಮೇಲೆ ಸಾವು ಬರ್ತಕ್ಕಂಥ ಹಿಂಗಾಗುತ್ತೆ. ಅಟ್ಲೀಸ್ಟ್ ಈಗ ನಮಗೆ ಎಲ್ಲರಿಗೂ 2 ಕಿಡ್ನಿ ಇದೆ. ಸೊ ನಮ್ಮ ದೇಹ ಅಟ್ಲೀಸ್ಟ್ 1 ಕಿಡ್ನಿ ಇದ್ದರೂ ಕೂಡ ನಡೆಯುತ್ತೆ. ಹಾಗಾಗಿ ಅದನ್ನು ದಾನ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಸೊ ಅವ್ರಿಗೆ ಹತ್ತಿರ ಇರ್ತಕ್ಕಂಥವ್ರು ಸಂಬಂಧಿಗಳಾಯಿತು, ಎಸ್ಪೆಷಲಿ ಬ್ಲಡ್ ರಿಲೇಷನ್ನಲ್ಲಿ ಪಕ್ಕದಲ್ಲೇ ಈಗ ಮಕ್ಕಳು ಕೊಡ್ಬೋದು. ಸೊ ಆ ಥರ ಸಂಬಂಧಿಗೆ ಇವತ್ತು ಕೊಟ್ಟಿರ್ತಕ್ಕಂಥವ್ರು ಅವರಿಗೆ ಸನ್ಮಾನ ಕೂಡ ಇಟ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೀವಿ. ಯಾರು ಆ ಥರ ಕೊಡಲಿಕ್ಕೆ ಮನಸ್ಸು ಮಾಡಿ, ಮನಸ್ಸಲ್ಲ ದೊಡ್ಡ ಮನಸ್ಸು ಮಾಡಿ ಅವರು ಮನೆಯವರು ಒಬ್ಬ ಚೆನ್ನಾಗಿರ್ಬೇಕು ಅಂತೇಳಿ ಒಂದು ದೃಷ್ಟಿಯಿಂದ ಕೊಟ್ಟಿರ್ತಕ್ಕಂಥವ್ರು, ಅದು ಕೂಡ ನಾಟ್ ಈಸಿ. ಇವತ್ತು ಅದನ್ನು ಮಾಡಿರ್ತಕ್ಕಂಥದ್ದಕ್ಕೆ ಧನ್ಯವಾದಗಳು. ಹಾಗೆ ಇದು ಒಂದು ಆರ್ಟಿಫಿಷಿಯಲ್ ಕಿಡ್ನಿ, ಏನು ಡಯಾಲಿಸಿಸ್ ಇದೆ ಅದು ಆರ್ಟಿಫಿಷಿಯಲ್ ಕಿಡ್ನಿ, ಇದು ನ್ಯಾಚುರಲ್ ಕಿಡ್ನಿ. ಕೆಲವೊಂದ್ಸರಿ ಕಿಡ್ನಿ ಕೊಟ್ಟಾಗಲೂ ಕೂಡ ಅದು ಅಕ್ಸೆಪ್ಟ್ ಮಾಡಬೇಕಲ್ಲ ಇನ್ನೊಬ್ಬರು ದೇಹ, ಅದು ಇನ್ಫೆಕ್ಷನ್ ಆಗಿ ಕೊಟ್ಟಿದ್ದು ಕೂಡ ವೇಸ್ಟ್ ಆದರೆ ಕಷ್ಟ. ಆ ಥರನೂ ಎಷ್ಟೊಂದು ಸಂಭವ ಇರುತ್ತೆ. ಆದಷ್ಟು ನೀವೆಲ್ಲರೂ ಕೂಡ ಕಿಡ್ನಿನ
ನಾವೆಲ್ಲರೂ ಕೂಡ ಕಿಡ್ನಿನ ಚೆನ್ನಾಗಿ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ರೆಗ್ಯುಲರ್ಗೆ ನಾವೆಲ್ಲರೂ ಕೂಡ ಎಕ್ಸಸೈಸ್ ಆಯಿತು, ಧ್ಯಾನ ಆಯಿತು, ರೆಗ್ಯುಲರ್ ಚೆಕಪ್ ಆಯಿತು, ಮಾಡಿಸ್ಕೊಂಡು ಚೆನ್ನಾಗಿರೋಣ ಅಂತ ಹೇಳ್ತಾ ಇಂಥ ಸೌಲಭ್ಯಗಳನ್ನ ಯೂಸ್ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ಹಿಮ್ಸಲ್ಲಿ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅಲ್ಲೂ ಕೂಡ ಈ ಒಂದು ಡಯಾಲಿಸಿಸ್ ವ್ಯವಸ್ಥೆ ಕೂಡ ಅಲ್ಲೂ ಕೂಡ ಇದೆ. ಹಾಗೆ ಮೊನ್ನೆ ಇತ್ತೀಚೆಗೆ EL ಕಂಪ್ನಿಯವರು ನಮಗೂ ಕೂಡ ಒಂದು 8 ಡಯಾಲಿಸಿಸ್ ಮಿಷನ್ಸ್ನ ದಾನ ಮಾಡಿದ್ದಾರೆ. ಅದು ಒಂದು ಆಂಬ್ಯುಲೆನ್ಸ್ ಕೂಡ ದಾನ ಮಾಡಿದ್ದಾರೆ. ಅಬೌಟ್ 1.6 crores 1.6 ಕೋಟಿ ಅಮೌಂಟ್ದು ನಮಗೆ ಇವರು ಚೀಫ್ ಮಿನಿಸ್ಟ್ರು ಬಂದಾಗ ನಮಗೆ ಅದನ್ನೊಂದು ದಾನ ಮಾಡಿದ್ದಾರೆ. ಆ ಒಂದು ಡಯಾಲಿಸಿಸ್ ವ್ಯವಸ್ಥೆ ನಮ್ಮಲ್ಲೂ ಕೂಡ ಇದೆ. ಗೌರ್ಮೆಂಟ್ ಸೆಕ್ಟರಲ್ಲಿ ನಮ್ಮದು ಜಾಸ್ತಿ, ಪ್ರೈವೇಟ್ ಸೆಕ್ಟರಲ್ಲಿ ಸಹಾಯಕರ ಗ್ರೂಪ್ ಇದೆ. ಸೊ ಜನಕ್ಕೆ ಎಲ್ಲಿ ಚೆನ್ನಾಗಿ ಅನಿಸುತ್ತೋ ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ಳಿ. ಬಡವರಿಗೆ ನಮ್ಮಲ್ಲಿ ಒಂದು ಇದ್ದೇ ಇರುತ್ತೆ. ಇಷ್ಟು ಹೇಳ್ತಾ ನಮ್ಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಎಲ್ಲರಿಗೂ ಕೂಡ ಸಾಹೇಬರಿಗೂ ಕೂಡ ಚೆನ್ನಾಗಿ ಪೇಷಂಟ್ಸ್ಗಳು ಕೂಡ ಇನ್ನೂ ನೀವು ಚೆನ್ನಾಗಿ ಬೆಳೆದು ಮಾಡಲಿಕ್ಕೆ ದೇವರು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾನೆ. ಕೆಲಸ ಏನು, ಕಿಡ್ನಿಯನ್ನು ಯಾವ ರೀತಿ ಇಟ್ಕೊಂಡ್ರೆ ಕಿಡ್ನಿ ಎಷ್ಟು ಆರೋಗ್ಯವಾಗಿರುತ್ತೆ, ಹಾಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವ್ಯಾವ ವ್ಯವಸ್ಥೆಗಳಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಎಲ್ಲನೂ ನಮಗೆ ಹೇಳ್ಕೊಟ್ಟಂತಹ ಡಾಕ್ಟರ್ ಸಂತೋಷ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಸಂತೋಷ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.